ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಟಾಪಿಕ್ ಏನಂದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರ್ಯಾರು ಅದಿರಿ ಅವರಿಗಾಗಿ ಇದು ರೀಡಿಂಗ್. ಥರ್ಡ್ ಪಾರ್ಟಿ ಅಂತಂದ್ರೆ ನೀವು ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯೆ ಯಾರಾದರೂ ಬಂದು ಬೇರೆ ಮೂರನೇ ವ್ಯಕ್ತಿಯಿಂದ ಇರ್ಬೋದು, ಮನೆಯೊಳಗೆ ಮೂರನೇ ವ್ಯಕ್ತಿ ಅವ್ರು ಯಾರಾದರೂ ಆಗಿರ್ಬೋದು, ಅವ್ರು ಬಂದ ಮೇಲೆ ನಿಮ್ಮ ಒಂದು ಬಾಂಧವ್ಯ ಹಾಳಾಗೈತಿ. ಭಾಳ ಚೆನ್ನಾಗಿದ್ವಿ ರೀ, ಈ ವ್ಯಕ್ತಿ ಬಂದ್ರೆ ನಮ್ಮ ಜೀವನದೊಳಗೆ ಇಬ್ಬರು ನಮ್ಮ ಮಧ್ಯ ಅಥವಾ ಅವ್ರ ಜೀವನದಾಗ ನಿಮ್ಮ ಜೀವನದಾಗ ಬಂದಮೇಲೆ ನಿಮ್ಮ ಬಾಂಧವ್ಯ ಇಬ್ಬರದ್ದು ಹಾಳಾಗಿರ್ತದಲ್ಲ, ಸೊ ಅವ್ರನ್ನ ಥರ್ಡ್ ಪಾರ್ಟಿ ಅಂತ ನಾವು ಕರಿತೀವಿ. ಅಂಥ ಸಿಚುವೇಶನ್ ಒಳಗೆ ಯಾರ್ಯಾರು ಅದಿರಿ ಅವರಿಗಾಗಿ ಇದು ರೀಡಿಂಗ್. ಸ್ವಲ್ಪ ಲೈಟಿಂದ ಇದು ಹೋಗೈತಿ, ಸೊ ಶಾಡೋ ಬೀಳ್ತಾವೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಥ್ಯಾಂಕ್ ಯು. ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟಾರೋ ವಿತ್ ನಿಖಿತಾ. ನಿಮ್ದು ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ಓಪನ್ ಮೈಂಡಿಂದ ರೀಡಿಂಗ್ ನೋಡಿರಿ, ಯಾವಾಗ ನೋಡ್ತೀರಿ ಅವತ್ತು ನಿಮ್ಗೆ ರಿಸಲ್ಟ್ ಆಗ್ತೈತಿ. ನಿಖಿತಾ ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ, ಟ್ಯಾರೋ ರೀಡಿಂಗ್ ಇನ್ ಕನ್ನಡ ಟ್ಯಾರೋ ರೀಡಿಂಗ್. ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಥರ್ಡ್ ಪಾರ್ಟಿ ಟ್ಯಾರೋ. ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಿದಾರ, ನಿಮ್ಮ ವ್ಯಕ್ತಿಯ ಭಾವನೆಗಳೇನು, ಅವರ ಮನಸ್ಸಿನ ಭಾವನೆಗಳೇನು, ಇಂಥವೆಲ್ಲ ಎಲ್ಲ ಹುಡ್ಕಾಕತ್ತಿದ್ರಂದ್ರೆ ಯು ಆರ್ ಇನ್ ದ ರೈಟ್ ಪ್ಲೇಸ್. ಓಕೆ, ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ ಅಂತ ಹುಡುಕ್ರಿ, ನಿಮ್ಗೆ ಇಲ್ಲೇ ರೀಡಿಂಗ್ ಸಿಗ್ತೈತಿ, ಗೈಡೆನ್ಸ್ ಸಿಗ್ತೈತಿ. ಓಕೆ, ಇಲ್ಲೇ ಎರಡು ಗೊಂಬೆ ಕಾಣ್ತದ ನಿಮ್ಮ ಕಣ್ಣಿಗೆ, ಡಾಲ್ಸ್. ಸೊ ಒಂದು ಬ್ರೌನ್ ಆ್ಯಂಡ್ ಒಂದು ಬ್ಲೂ ಐತಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ರಿ. ಅದ್ರ ಪ್ರಕಾರ ಇಲ್ಲೇ ರೀಡಿಂಗ್ ಮಾಡೋಣ ಅಂತ. ಪಾಸ್ ಮಾಡಿರಿ, ವಿಡಿಯೋನ ಚೂಸ್ ಮಾಡಿರಿ, ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿರಿ ಚೂಸ್ ಮಾಡೋ ಮುಂದೆ. ಓಕೆ, ಪಿಕ್ ಮಾಡೋ ಮುಂದೆ ಮನಸ್ಸು ಹೊಯ್ದಾಡಿಸ್ಬೇಡ್ರಿ. ನಿಮ್ಮ ಮನಸ್ಸು ಯಾವ್ದು ಇದು ಕಲರ್ ಅಥವಾ ಇದ್ರದ್ದು ಆಕಾರನೋ ಏನೋ ನಿಮ್ಗೊಂದು ಏನು ಸೆಳಿತತ್ತಲ್ಲ ಅದನ್ನು ಚೂಸ್ ಮಾಡಿರಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ನಿಮ್ಮ ವ್ಯಕ್ತಿ ಯಾರು ಅಂತಂದು ಅಥವಾ ನಿಮ್ಮ ಥರ್ಡ್ ಪಾರ್ಟಿ ಯಾರು ಅಂತಂದು ಅದನ್ನು ವಿಜುವಲೈಸ್ ಮಾಡಿರಿ, ಅವ್ರು ನೆನಪು ಮಾಡ್ಕೊಂಡಿರಿ. ಸೊ ನಿಮ್ಗೆ ಏನು ಬೇಕು ರಿಲೇಷನ್ಶಿಪ್ನಾಗ ಅಂತಲೂ ನೀವು ವಿಚಾರ ಮಾಡಿರಿ ಅನ್ಕೊತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಮೊದಲು ಇದು ಬ್ರೌನ್ ಕಲರ್ ಗೊಂಬೆಯಿಂದ ಸ್ಟಾರ್ಟ್ ಮಾಡೋಣ ಅಂತ. ಬಾಯಿ ಮುಚ್ಕೊಂಡೈತೆ ನೋಡ್ರಿ ಅದು. ಓಕೆ, ಬಾಯಿ ಮುಚ್ಕೊಂಡಂಥ ಗೊಂಬೆನ ಯಾರು ಸೆಲೆಕ್ಟ್ ಮಾಡಿರಲ್ಲ ಅವರಿಗಾಗಿ ಥರ್ಡ್ ಪಾರ್ಟಿ ಸಿಚುವೇಶನ್. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಅವರಿಬ್ಬರ ಮಧ್ಯೆ ಏನು ನಡೆದೈತಿ ಎಲ್ಲನೂ ನೋಡೋಣ ಅಂತ. ವಿತ್ ಕ್ವಶನ್ಸ್ ಕೇಳ್ಕೊತಾನೆ ಇಲ್ಲಿ ಕಾರ್ಡ್ಸ್ ತೆಗ್ಯಾನ, ಪ್ರತಿಯೊಂದು ಕ್ವಶನಿಗೂ ಕಾರ್ಡ್ ತೆಗ್ಯಾನ. ಸೊ ಥರ್ಡ್ ಪಾರ್ಟಿ ಒಳಗೆ ನಿಮ್ಮ ವ್ಯಕ್ತಿ ಪರಿಸ್ಥಿತಿ, ನಿಮ್ಮ ಪರಿಸ್ಥಿತಿ ಅಥವಾ ನಿಮ್ಮ ಮನಸ್ಥಿತಿ. ಸೊ ಥರ್ಡ್ ಪಾರ್ಟಿ ಸ್ಥಿತಿ, ನಿಮ್ಮ ವ್ಯಕ್ತಿ ಭಾಳ ಒಂಥರ ಅಡ್ಡಕತ್ರಿ ಒಳಗೆ ಸಿಕ್ಕಾಕೊಂಡಾರಲ್ಲ ಆ ಪರಿಸ್ಥಿತಿ ಒಳಗದಾರ ಈಗ ನಿಮ್ಮ ಪರ್ಸನ್. ಥರ್ಡ್ ಪಾರ್ಟಿ ಅಂದರೆ ಯೂಶ್ವಲಿ ಅದ ಬಂತಲ್ಲ, ಈಗ ಅದರಿಂದ ಒಂದು ಮುಕ್ತಿ ಪಡಿಬೇಕು, ಇದು ಬಂಧನದಿಂದ ಬಿಡಿಸ್ಕೋಬೇಕು. ನಮ್ಮಿಂದ ಅಂದರೆ ನಿಮ್ಮಿಂದಲ್ಲ, ಆ ಕಡೆಯಿಂದ ಥರ್ಡ್ ಪಾರ್ಟಿಯಿಂದ ಅದನ್ನು ಬಿಡಿಸ್ಕೊಂಬರ್ಬೇಕಂತ ನಿಮ್ಮ ವ್ಯಕ್ತಿಗೆ ಭಾಳನೇ ಕಷ್ಟ ಐತೆ. ಅದರಲ್ಲಿ ಬಿಡಿಸ್ಕೊಂಬರೋದು ಭಾಳ ಕಷ್ಟ ಐತಿ. ಏನೋ ಒಂದು ಆಸೆಗೆ ಬಿದ್ದು ಥರ್ಡ್ ಪಾರ್ಟಿ ಕಡೆ ಹೋಗಿದ್ರು ಅನಿಸ್ತೈತಿ, ಬಟ್ ಈಗ ಅಲ್ಲೇ ಅವ್ರಿಗೆ ಯಾವ ವಿಷಯಕ್ಕಾಗಿ ಹೋಗಿದ್ರು ಅಲ್ಲಿ ಏನೋ ಅದರದ್ದು ಒಂದು ಇಂಟ್ರೆಸ್ಟ್ ಉಳಿದಿಲ್ಲ ಈಗ ಅವರಿಗೆ. ಅಲ್ಲಿಂದ ಅವರು ನಾವು ಹೊರಗೆ ಬರಲೇಬೇಕು ಅನ್ನೋದು ಒಂದು ಬಿಟ್ಟರೆ ಅವಾಗಿದ್ದ ಒಂದು ಇಂಟೆನ್ಸಿಟಿ ಏನೋ ಈಗೆಲ್ಲ ಕಮ್ಮಿ ಆಗೈತಿ. ಸೊ ನಿಮ್ಮ ಮನಸ್ಥಿತಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್, ನೀವು 3 ಜನ ಅದಿರಲ್ಲ ಇಲ್ಲೇ, ನಿಮ್ಮ ವ್ಯಕ್ತಿ, ನೀವು, ಇನ್ನೊಬ್ಬರು. ನೀವು ಆರಾಮದಿರಿ, ನಿಮ್ಮ ಪಾಡಿ ನೀವು ಆರಾಮದಿರಿ, ನಿಮ್ಮ ಕರಿಯರ್ ಕಡೆ ಭಾಳ ಲಕ್ಷ ಕೊಟ್ಟಿರೋ ಅನಿಸ್ತೈತಿ, ಅಥವಾ ನಿಮಗೆಲ್ಲ ನಮ್ಮ ಪರಿಸ್ಥಿತಿ ಎಲ್ಲ ಚೆನ್ನಾಗೈತಿ, ಅದನ್ನು ಚೆನ್ನಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೊಂಟಿರಿ. ನೀವು ಆರಾಮ್ ಲೈಫ್ ಐತಿ, ನಿಮ್ದು ಏನು ಪ್ರಾಬ್ಲಮ್ ಇಲ್ಲ, ನೀವು ಕಲ್ತಿರ ಅನಿಸ್ತದೆ ಹಂಗಿರೋದು. ಓಕೆ, ಸೊ ಥರ್ಡ್ ಪಾರ್ಟಿ ಜೊತೆಗೆ ನಿಮ್ಮ ವ್ಯಕ್ತಿದು ಹೆಂಗೈತಿ ಅಥವಾ ಅವ್ರ ಪರಿಸ್ಥಿತಿ ಹೆಂಗೈತ್ರಿ ಅಂದರೆ ಅವರಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತಿಲ್ಲ. ನಿಮ್ಮ ವ್ಯಕ್ತಿ ಮತ್ತು ಇನ್ನೊಂದು ಅವ್ರ ಜೀವನನ ಇಲ್ಲಿ ಭಾಳ ಅವರು ಮನಸ್ಸೊಳಗೆ ಹೊಯ್ದಾಡ್ತಿದಾರ. ಓಕೆ, ಇದು ಅವ್ರ ನಿಮ್ಮ 3 ಮಂದಿದು ಮನಸ್ಥಿತಿಗಳು ಹೆಂಗದಾವ ಅಂತ ನೋಡೋಣ ಈಗ ಡಿಟೇಲ್ ಆಗಿ. ಫಸ್ಟ್ ನನಗೆ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಥರ್ಡ್ ಪಾರ್ಟಿ ಯಾಕೆ ಬಂದ್ರೆ ನಿಮ್ಮಿಬ್ಬರ ಮಧ್ಯೆ. ಥರ್ಡ್ ಪಾರ್ಟಿ ಯಾಕೆ ಬಂದ್ರು ನಿಮ್ಮಿಬ್ಬರ ಮಧ್ಯೆ.
ಮಕ್ಕಳ ವಿಷಯಕ್ಕಾಗಿ ಬಂದಿರ್ಬೋದು, ಅಥವಾ ಇರೋದನ್ನು ನೀವು ನೋಡೋಕ್ಕಾಗಿ ಇರೋ ವಿಷಯಗಳನ್ನು ಮನೆ ಒಳಗೆ ನಿಮ್ದು ಏನೈತಿ, ನಿಮ್ಮಿಬ್ಬರ ಮಧ್ಯೆ ಏನೈತಿ ಅದ್ರ ಕಡೆ ನೀವು ಲಕ್ಷ್ಯ ಕೊಡಲಿಲ್ಲ. ಇರೋದ ಕಡೆ ಅಂದ ಸೆನ್ಸ್ ನಮ್ಮ ಕಡೆ ಸಣ್ಣದು 10 ರೂಪಾಯಿ ಇರಲಿ, ಉದಾಹರಣೆ ಇದೆ, 10 ರೂಪಾಯಿ ಇರಲಿ, 20 ರೂಪಾಯಿ ಇರಲಿ, ನಮಗೆ ಲಕ್ಷಣ ಬೇಕು ಅಂದ್ರೆ ಇರೋದಕ್ಕೆ 10 ರೂಪಾಯಿ ಗ್ರ್ಯಾಟಿಟ್ಯೂಡ್ ಇರಬೇಕಲ್ಲ. ಸಿಗ್ತಿರೋ ಪ್ರೀತಿ ಗ್ರ್ಯಾಟಿಟ್ಯೂಡ್ ಇರಬೇಕು. ಈಗ ಸಿಗ್ತಿರೋ ಇಂಥ ಒಂದು ಸೆಕ್ಯೂರಿಟಿ, ಸ್ಟೆಬಿಲಿಟಿ, ಗ್ರ್ಯಾಟಿಟ್ಯೂಡ್ ಇದ್ದಿದ್ದಿಲ್ಲ. ಇಲ್ಲಿ ಇರೋದನ್ನು ಬಿಟ್ಟು ಇಲ್ಲದ ಕಡೆ ನೀವು ಬಯಸಿದ್ರಿ. ಹಾಗಾಗಿ ಇಲ್ಲಿ ನಿಮ್ಮ ಬಗ್ಗೆ ಥರ್ಡ್ ಪಾರ್ಟಿ ಬಂದೈತಿ. ಮನಸ್ಸು ಭಾಳ ನೋವಾಗೈತಿ ಇಬ್ಬರದು ಮನಸ್ಸುಗಳು. ಇಲ್ಲಿ ಇಬ್ಬರದೂ ಅಂದರೆ ನಿಮ್ಮದು ನಿಮ್ಮ ವ್ಯಕ್ತಿ ಬಗ್ಗೆ ಹೇಳ್ತದಾನೆ. ಯಾಕೆ ಥರ್ಡ್ ಪಾರ್ಟಿ ಇನ್ನೊಂದು ಎಂಟ್ರಿ ಯಾಕೆ ಬಂತಿಲ್ಲ ಅಂದಾಗ ಭಾಳ ಜಗಳ ಮಾಡಿದ್ರೆ ಅನ್ನಿಸ್ತೈತಿ. ಭಾಳ ನಾವು ಮಾತಾಡಿದ್ರೆ ಎಂಥ ಮಾತಾದ್ರೆ ಮನಸ್ಸಿಗೆ ಚುಚ್ಚು ಮಾತುಗಳಿಂದನೂ ಇಲ್ಲಿ ಭಾಳ ಆಗಿರ್ಬೋದು. ಹೀಲಪ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ, ಬಟ್ ಹೀಲಪ್ ಆಗಿಲ್ಲ. ಹಾಗಾಗಿ ಇಲ್ಲೇ ದಿಸ್ ಈಸ್ ಅ ಕಾರ್ಡ್ ಆಫ್ ಥರ್ಡ್ ಪಾರ್ಟಿ ಅಂಡ್ ಕ್ಲಿಯರ್ ಅಂದ್ರೆ ಕ್ಲಿಯರ್ ಇದೆ. ಹಾಗಾಗಿ ಅವಾಗ ಎಂಟ್ರಾಗ್ಯಾರ. ಒಂದು ಪ್ರೀತಿ ಸಿಕ್ಕಿಲ್ಲ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಒಳಗೆ. ಏನೊಂದು ಬೇಕಲ್ಲ, ಒಂದು ಯಾವ ಪ್ರೀತಿನ ಇರಲಿ, ತಂದೆ ತಾಯಿ ಪ್ರೀತಿ, ಗಂಡ ಹೆಂಡತಿ ಪ್ರೀತಿ, ಮಕ್ಕಳ ಪ್ರೀತಿ. ಸೊ ಅದು ಇಲ್ಲಿ ಸಿಗಲಿಲ್ಲ. ಭಾಳ ಮಂದಿಗೆ ಇಲ್ಲೇ ಮಕ್ಕಳ ಪ್ರೀತಿ, ಮಕ್ಕಳ ವಿಷಯಗಳು, ಗಂಡ ಹೆಂಡತಿ ಇದ್ರೆ ಅನಿಸುತ್ತೆ, ಮಕ್ಕಳದ್ರ ಅನಿಸುತ್ತೆ, ಅವ್ರಿಗೆ ಇಲ್ಲಿ ಭಾಳ ಜನ ನೋಡ್ತಿದ್ದೀರಿ. ಹಾಗಾಗಿ ಇಲ್ಲೇ ಥರ್ಡ್ ಪಾರ್ಟಿ ಕಡೆ ನಿಮ್ಮ ವ್ಯಕ್ತಿ ಮನಸ್ಸು ಹೋತು. ಸೊ ಥರ್ಡ್ ಪಾರ್ಟಿ ಬಿಟ್ಟು ಬರ್ತಾರ ಮೇಡಮ್ ಅಂತ ಕೇಳ್ತಾರೆ. ಥರ್ಡ್ ಪಾರ್ಟಿನ ಬಿಟ್ಟು ಬರ್ತಾರ? ಎಸ್, ಬಿಗ್ ಎಸ್, ಬರ್ತಾರ. ಯಾಕಂದ್ರೆ ಪರಿಸ್ಥಿತಿನೂ ಹಂಗೆ ಕಾಣ್ತದ ನಿಮಗೆ. ಬರ್ತಾರ. ಇದಾದ್ಮೇಲೆ ಏನೂ ತೆಗಿಯಂಗಿಲ್ಲ, ಮುಗೀತು. ಮೇಜರ್ ಅರ್ಕಾನ ಆ್ಯಂಡ್ ದ ಬೆಸ್ಟ್ ಕಾರ್ಡ್ ಇದೆ. ಬರ್ತಾರೆ. ಒಂದಿಷ್ಟು ಏನಂತೀರಿ, ಪಾಠಗಳನ್ನು ಕಲಿಬೇಕಲ್ಲ, ಜೀವನದೊಳಗೆ ಒಂದು ಪಾಠಗಳು ಕಲಿಬೇಕು. ಒಂದಿಷ್ಟು ಏರು ಎಳ್ತುಗಳನ್ನ ನಾವು ಅನುಭವಿಸ್ಲೇಬೇಕು. ಅನುಭವಿಸಿದ ಮೇಲೆ ಬರ್ತಾರೆ. ಸೊ ನೀವೇನು ಮಾಡಬೇಕು ನನ್ನ ವ್ಯೂವರ್ಸ್, ನೀವೇನು ಮಾಡಬೇಕು? ಹೀಲಾಗ್ರಿ. ಮನಸ್ಸು ನೋವಾಗೈತಲ್ಲ, ಅದನ್ನು ಸ್ವಲ್ಪ ಮೆಚ್ಯೂರ್ಡ್ ಲೆವೆಲ್ ಒಳಗೆ ವಿಚಾರ ಮಾಡಿರಿ ಪರಿಸ್ಥಿತಿನ. ಸಣ್ಣ ಮಕ್ಕಳಂಗೆ ಅಂದರೆ ಸಣ್ಣ ವಿಷಯಕ್ಕೆ ಇಲ್ಲ ಥರ್ಡ್ ಪಾರ್ಟಿ ಜೊತೆಗೆ ಹೋಗ್ಬಿಟ್ಟಿದ್ದಿ, ನೀ ಹಂಗೆ ಮಾಡಿದ್ದಿ, ನನಗೆ ಹಿಂಗೆ ಬಿಟ್ಟು ಹೋಗಿದ್ದಿ, ನನಗೆ ಎಷ್ಟು ನೋವಾಯ್ತು, ಎಲ್ಲ ಆಗೈತಿ ಇಲ್ಲ ಅನ್ನಂಗಿಲ್ಲ. ಬಟ್ ಒಂದು ಈ ವ್ಯಕ್ತಿ ವಾಪಸ್ ನಿಮ್ಮ ವ್ಯಕ್ತಿ ಬರ್ತಾರೆ, ಸೆಕೆಂಡ್ ಚಾನ್ಸ್ ಕೇಳೋಕ್ಕಾಗಿ ಬರ್ತಾರೆ. ಬಂದಾಗ ನಿಮಗೆ ಇನ್ನೊಂದು ಚಾನ್ಸ್ ಸಿಕ್ತಂದ್ರೆ ಈ ವ್ಯಕ್ತಿ ಜೊತೆಗೆ ಹೋಗುವಂಥದ್ದು. ಆವಾಗ ನೀವು ಒಂದು ಸಣ್ಣ ಬುದ್ಧಿ ತೋರಿಸಿ, ಅಥವಾ ಸಣ್ಣ ವಿಷಯಗಳಿಗಾಗಿ ನೀವು ಮನಸ್ತಾಪಗಳು ಮಾಡ್ಕೊತೀರಿ ಅಂತ ಬಂದತಿಲ್ಲ. ಅದಕ್ಕೆ ಹೇಳ್ತದಾನೆ, ಇಷ್ಟ ಮಾಡ್ಕೋಬ್ಯಾಡ್ರಿ ಅಂತಂದ. ಏನು ಮಾಡಬೇಕು ಕೇಳಿರಲ್ಲ, ಅದಕ್ಕೆ ಹೇಳ್ತದಾನೆ. ಸಣ್ಣ ವಿಷಯಗಳ ಬಗ್ಗೆ ಬಿಟ್ಬಿಡ್ರಿ. ಒಂದು ಸಣ್ಣದು ಲುಕ್ ಆಟ್ ದ ಬಿಗ್ಗರ್ ಪಿಕ್ಚರ್ ಅಂತ ಹೇಳ್ತೇವಲ್ಲ. ಮುಂದೆ ಏನಾಗೋದೈತಿ, ದ ವರ್ಲ್ಡ್ ನಿಮ್ದೊಂದು ಕಂಪ್ಲೀಷನ್ ಆಗ್ತೈತಿ. ದೇವ್ರು ನಿಮ್ಗೆ ಇನ್ನೊಂದು ಅವಕಾಶ ಕೊಡ್ತದಾನ. ಚೆನ್ನಾಗಿ ಜೀವನ ಮಾಡಿರಿ. ಓಕೆ. ಸೊ ಇದು ನಿಮಗಾಗಿ. ಸೊ ಇದು ಮೆರೂನ್ ಕಲರ್ದು ಗೊಂಬೆ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗಾಗಿ. ಸೊ ನೆಕ್ಸ್ಟ್ ಬ್ಲೂ ಕಲರ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವ್ರಿಗೆ ನೋಡೋಣ. ಸೊ ಬ್ಲೂ ಕಲರ್ದು ಇದು ಗೊಂಬಿನ ಅಂತ ಕರೀತಾನೆ ನಾನು. ಓಕೆ. ಡಾಲ್ ಇಂಗ್ಲೀಷ್ ಭಾಳ ಉಪಯೋಗಿಸ್ಬಾರ್ದಂತ, ಸಾಧ್ಯ ಆದಷ್ಟು ಕನ್ನಡ ಉಪಯೋಗಿಸೋಣ. ಕಿವಿ ಮುಚ್ಕೊಂಡಿರೋಂಥ ಒಂದು ಗೊಂಬೆ. ಸೊ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರು ಇದ್ದೀರಿ, ಇದನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಅವರು ಫಸ್ಟ್ ನಿಮ್ಮ ವ್ಯಕ್ತಿ ಮತ್ತು ನಿಮ್ಮದು ಮತ್ತು ಥರ್ಡ್ ಪಾರ್ಟಿದು ಅವ್ರದ್ದು ನಿಮ್ಮ ಪರಿಸ್ಥಿತಿಗಳು ಹೆಂಗದಾವ ನೋಡ್ಬಿಡೋಣ. ಸೊ ಇದು ನಿಮ್ಮ ವ್ಯಕ್ತಿ, ಇದು ನೀವು, ಇದು ಥರ್ಡ್ ಪಾರ್ಟಿ. ಸೊ ಇಲ್ಲಿ ನಿಮ್ಮ ವ್ಯಕ್ತಿದು ಹೆಂಗೈತಿ ಈಗ ಇರೋ ಪರಿಸ್ಥಿತಿ, ನಿಮ್ಮ ಜೊತೆಗಿರ್ಬೋದು, ಇರ್ಲಿಕ್ಕಿಲ್ಲ, ಏನಾರಿರಲಿ, ಬಟ್ ನಿಮ್ಮ ವ್ಯಕ್ತಿ ಪರಿಸ್ಥಿತಿ ಹೆಂಗದಾರ ಅಂದ್ರೆ ಈಗ ಭಾಳ ದುಡ್ಡಿಗೋಸ್ಕರ ಭಾಳ ಅವರು ಆಸೆ ಪಟ್ಟರು ಅಂತ ಅನ್ನಿಸ್ತೈತಿ. ಈಗಿನೂ ಪಡ್ತಾನೆ ಅದಾರ ಅವರು. ಹಂಗಾಗಿನ ಅವ್ರದ್ದು ಪರಿಸ್ಥಿತಿ ಚಲೋ ಇಲ್ಲ ಅಂತ ಹೇಳಂಗಿಲ್ಲ, ಅವ್ರದ್ದು ಮಾನಸಿಕ ನೆಮ್ಮದಿ ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ಈಗ ಅವ್ರು ಮೋಸ್ಟ್ಲಿ ದುಡ್ಡು ಮಾಡಬೇಕು, ನಾನು ಎಲ್ಲರಾಗಲಿ ನನಗೊಂದು ದುಡ್ಡು ಬೇಕು ನನ್ನ ಪರಿಸ್ಥಿತಿಗೆ ಅಂತ ಅನ್ನೋದು ದುಡ್ಡಿನ ಹಿಂದೆ ಬೆನ್ನು ಹತ್ತಾರಂತಾರಲ್ಲ. ಈಗ ದುಡಿಬೇಕು ನಾನು ಅಷ್ಟಂಗೆ ದುಡಿಬೇಕು ಅಂದ್ರೆ ಹಿಂದಿಂದ ಏನು ನೋಡಂಗಿಲ್ಲ, ಮುಂದಿಂದ ಯಾರನ್ನೂ ಕೇರ್ ಮಾಡೋಂಗಿಲ್ಲ. ಆ ರೀತಿಯಾದಂಥ ಎಷ್ಟು ಬೇಕು ದುಡ್ಡು ಬೇಕು. ದುಡ್ಡು ಅಂದರೆ ಎಲ್ಲ ರೀತಿಯಿಂದ ತೊಗೊಂಬಿಟ್ರೆ, ಬರೀ ಹಿಂಗೆ ಕರೆನ್ಸಿ ನೋಟ್ಸ್ ಅಲ್ಲ, ದುಡ್ಡು, ವೆಲ್ತ್, ಸಂಪತ್ತು ಬೇಕು ಅನ್ನೋದು ಪರಿಸ್ಥಿತಿ ಒಳಗೆ ಅದಾರ.
ಬಟ್ ಒಂಟಿತನ ಕಾಡ್ತಾ ಐತೆ ಅನಿಸುತ್ತೆ, ಒಬ್ಬರೇ ಆಗ್ಬಿಟ್ರೆ ಅನಿಸುತ್ತೆ, ಅವ್ರು ಯಾರು ಇಲ್ಲ ಜೊತೆಗಲ್ಲೇ ಕಾಂಪ್ರಮೈಸ್ ಮಾಡಿಕೊಂಡು ಜೀವನ ಮಾಡೋವಂಥ ಒಂದು ಪರಿಸ್ಥಿತಿ ನಿಮ್ಮ ವ್ಯಕ್ತಿದೈತಿ. ಸೊ ಇಲ್ಲಿ ನೀವು ಹೆಂಗದಿರಂದ್ರೆ ಮೋಸ್ಟ್ಲಿ ನೀವು ಇವ್ರಿಗೆ ಏನೋ ಒಂದು ಪಾಠ ಕಲಿಸಿರಿ ಅನಿಸುತ್ತೆ, ನೀವು ಜೀವನದಾಗ ಕಲ್ತಿರಿ ಅನಿಸುತ್ತೆ. ಸೊ ಕಲಿಬೇಕು ಅಂತನ ಹೋಗ್ತದಿರಿ ಅನಿಸುತ್ತೆ. ಇಲ್ಲಿ ಭಾಳ ಮಂದಿಗೆ, ಯಾಕಂದ್ರೆ ದಿಸ್ ಕಾರ್ಡ್ ಅಲ್ಲ, ಭಾಳ ಮಂದಿಗೆ ಅವ್ರಿಗೆ ನೀವು ಸುಳ್ಳು ಹೇಳಿರ್ಬೋದು, ಮೋಸನೂ ಮಾಡಿರ್ಬೋದು, ನಾವು ಇಲ್ರಿ ಅನ್ಬೇಡ್ರಿ, ಯಾವುದೋ ಒಂದು ರೀತಿ ಒಳಗೆ ಅಥವಾ ಇಲ್ಲ ನನಗೆ ಬೇಕಿದ್ದು ಎಲ್ಲಾನು ನಾನೇ ಗೆದ್ದೆ ಅನ್ನೋದು ಒಂದು ಮನಸ್ಥಿತಿ ಬರ್ತದಲ್ಲ, ಹಂಗೆ ಒಂದು ಸ್ವಲ್ಪ ಈಗೋ ಜಾಸ್ತಿ ಆಗೈತಿ ನಿಮ್ಮ ಈಗ ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿ ನನ್ನ ವ್ಯೂವರ್ಸಿಂದ. ಅವ್ರಿಗೆ ಬುದ್ಧಿ ಕಲ್ಸೋಕ್ಕಾಗಿನೂ ಇರ್ಬೋದು, ಅಥವಾ ನಿಮಗೇನೋ ಒಂದು ಬೇಕು ಜೀವನದಾಗ ಅಂತಲೂ ಇರ್ಬೋದು. ಬಟ್ ನೀವು ಒಂದು ಹಿಂಗೆ ಜುಗಾಡ್ ಮಾಡ್ತಾರಲ್ಲ, ನಾ ಏನೋ ಒಂದು ಮಾಡ್ತಂತ ತಡಿ ಈ ಸಲ ನಾನು ಸರಿ ಮಾಡ್ಕೋಬೇಕಂದ್ರೆ ಆ ಟೈಪ್ ನೀವೇನೋ ಮಾಡಿರಿ, ಮಾಡುವಂಥ ಒಂದು ಮನಸ್ಥಿತಿನ ನೀವು ಹೊಂದಿರಿ. ಸೊ ಇಲ್ಲಿ ಥರ್ಡ್ ಪಾರ್ಟಿದ ಅವ್ರದ್ದು ಮನಸ್ಥಿತಿ ಅಥವಾ ಅವ್ರದ್ದು ಪರಿಸ್ಥಿತಿ ನೀವು ನೋಡಿದ್ರಿ ಅಂದ್ರೆ ಇಲ್ಲಿ ಖುಷಿ ಇಲ್ಲ, ಅವ್ರದ್ದು ಎಲ್ಲ ಐತಿ ಬಟ್ ಮನಸ್ಸಿಗೆ ಖುಷಿ ಇಲ್ಲ, ಸಮಾಧಾನ ಇಲ್ಲ. ಅವರೆಲ್ಲದಾರೋ ಜೊತೆಗಿದ್ರೆ ಅವರು ಇಬ್ರೂ ಖುಷಿ ಇಲ್ಲ. ಅವರು ಇಲ್ಲ ಬೇರೆ ಬೇರೆ ಅದಾರ್ರಿ, ಅವರು ಬೇರೆ ಬೇರೆ ಫ್ಯಾಮಿಲಿಯವ್ರು ಬಂದಾರ, ಅವ್ರ ಫ್ಯಾಮಿಲಿ ಅವ್ರ ಮನೆಯಾಗ ಇರ್ತಾರೆ ಅಂದರೆ ಅವ್ರ ಮನೆ ಒಳಗೂ ಅಲ್ಲಿ ಖುಷಿ ಇಲ್ಲ, ಅಲ್ಲಿ ಫ್ಯಾಮಿಲಿಯಿಂದ ಏನೂ ಸಪೋರ್ಟ್ ಇಲ್ಲ. ಇದೊಂದು ರಿಲೇಷನ್ಶಿಪ್ಪಿಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಭಾಳ ಆಗ್ತದೆ ಅವರಿಗೆಲ್ಲ. ಅನ್ನೆಸರಿ ಖರ್ಚು ಭಾಳ ಆಗ್ತದವು, ದವಾಖಾನೆ ಖರ್ಚು ಅಂದ್ರೆ ಹಾಸ್ಪಿಟ್ಲಿಗೆ ಹೋಗುವಂಥ ಖರ್ಚು, ಮಕ್ಳಿಗಾಗ ಖರ್ಚು, ಅಥವಾ ಮನೆ ಒಳಗೆ ಹಿರಿಯರು ಇರ್ತಾರಲ್ಲ ಅವ್ರಿಗೆ ಆರಾಮಿಲ್ಲ ಅಂದ್ರೆ ಅವರಿಗಾಗಿ ಖರ್ಚು. ಈಗಿನ ಕಾಲದಾಗ ಕೆಲವೊಬ್ರು ಮನೀದು ಪೆಟ್ಸ್, ನಾಯಿ ಸಾಕಿರ್ತಾರಲ್ಲ, ಪೆಟ್ಸ್ ಏನು ನಾಯಿ ಬೇಕು ಏನೇನು ಸಾಕ್ತಾರೆ ಅವಕ್ಕೆಲ್ಲ ಅವಕ್ಕಾಗಿನೂ ಖರ್ಚು, ಏನೋ ಒಟ್ಟು ಅನ್ನೆಸರಿ ಖರ್ಚು ಅವ್ರ ಮನೆ ಒಳಗೆ ಹೊಂಟೈತಿ. ಓಕೆ, ಇದು ನೀವಿರೋಂಥ ಈಗ ನಿಮ್ಮ ಮನಸ್ಥಿತಿಗಳು, ಪರಿಸ್ಥಿತಿಗಳು. ಸೊ ನಿಮ್ಮಿಬ್ಬರ ಮಧ್ಯೆ ಥರ್ಡ್ ಪಾರ್ಟಿ ಯಾಕೆ ಬಂದರು ಅಂತ ನೋಡೋಣ. ಫಸ್ಟ್ ಥರ್ಡ್ ಪಾರ್ಟಿ ಯಾಕೆ ಬಂದರು? ಹಳೆಯ ವಿಷಯಗಳ ಬಗ್ಗೆ ಮಾತಾಡಿ ಜಗಳ ಮಾಡ್ಕೊಂತ ಹೊಂಟ್ರ ಮತ್ತು ಥರ್ಡ್ ಪಾರ್ಟಿ ಬಂದಾರ. ಆರಿದ ಗಾಯನ, ಹೋಗಿದ್ದ ಮಾತುಗಳನ್ನು, ಹೋಗಿದ್ದ ವಿಷಯಗಳನ್ನು ಕೆದಕಿ ನನಗೆ ನೋವಾತು ನೀವಿರ್ಬೋದು, ಅವ್ರಿರ್ಬೋದು. ನೀ ಹಿಂಗೆ ಮಾಡಿದಿ, ನನಗೆ ಹಿಂಗೆ ನೋವು ಮಾಡಿದಿ ಅಂತ ಅನ್ಕೊಂತ ಹೊಂಟಾಗ ನಿಮ್ದು ನೀವು ದೂರ ಆಗಿರಿ. ನೀವು ಆ್ಯಕ್ಚುಲಿ ಚೆನ್ನಾಗಿದ್ದಿದ್ದು ಒಂದು ಬಾಂಧವ್ಯ ನಿಮ್ದಿದೆ, ಮನಸ್ಸು ದೂರ ಹಾಕ್ಕೊಂತ ಬಂತು. ಹರ್ಟ್ ಆಗೈತಿ, ಹರ್ಟ್ ಆಗಿಲ್ಲ ಅಂದಂಗಿಲ್ಲ, ನೋವು ಆಗೈತಿ, ಆಗಿಲ್ಲ ಅಂತ ಅನ್ನಂಗಿಲ್ಲ. ಬಟ್ ಅದೇ ವಿಷಯನ ನಾವು ಹಿಡ್ಕೊಂಡು ಕುಂತ್ವಿ ಅಂದ್ರೆ ಮುಂದೆ ಹೋಗೋಕೆ ನೀವು ಸ್ಟಕ್ ಫೀಲ್ ಮಾಡ್ತೀರಿ. ಈ ರಿಲೇಷನ್ಶಿಪ್ನ ತೊಗೊಂಡು ಹೋಗೋಕೆ ಮುಂದೆ ಅದನ್ನ ಲೆಟ್ ಗೋ ಮಾಡಬೇಕು, ಇಲ್ಲ ಕ್ಷಮಿಸ್ಬೇಕು, ಇಲ್ಲ ಹಿಂಗೆ ಮಾಡಿದ್ರಿ ಇನ್ನೊಂದ್ಸಲ ಹಿಂಗೆ ಮಾಡಬೇಡ್ರಿ ಅಂತ ಹೇಳಬೇಕು. ಅದನ್ನು ಬಿಟ್ಟು ಅದೇ ವಿಷಯಗಳನ್ನ ಮಾತಾಡಿ ಹೊಂಟಾಗ ನೋಡಿರಿ, ಇದ್ದಿದ್ದ ಒಂದು ಪ್ರೀತಿ ಎಲ್ಲನೂ ಅದು ಏನಾಯ್ತು, ದೂರ ಹಾಕ್ಕೊಂತ ಬಂದ್ರಿ. ಬಟ್ ಇಬ್ರಿಗೂ ಪ್ರೀತಿ ಐತಿಲ್ಲೇ, ನಿಮ್ಮಿಬ್ರಿಗೆ ಅಂದ್ರೆ ನನ್ನ ವ್ಯೂವರ್ಸ್ ಮತ್ತು ನಿಮ್ಮ ವ್ಯಕ್ತಿಗೆ ನಡುವೆ ನಿಮ್ಮ ಪ್ರೀತಿ ಐತಿ. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಕುತ್ಕೊಂಡು ಮಾತಾಡಿಕೊಂಡು ಏನು ಸರಿ ಆಯ್ತು, ಏನು ಸರಿ ಆಗ್ಬೇಕಂತ ಕುತ್ಕೊಂಡು ನಿಮ್ಗೆ ಅದನ್ನು ಸರಿ ಮಾಡ್ಕೊಳೋದಂತ ಒಂದು ನಿಮ್ಗೆ ಬರಲಿಲ್ಲ. ಹಾಗಾಗಿ ಥರ್ಡ್ ಪಾರ್ಟಿ ಇಲ್ಲೇ ಎಂಟ್ರಾದ್ರು. ಸೊ ನೆಕ್ಸ್ಟ್ ನಿಮ್ಮ ಕ್ವಶನ್ ಇರ್ತೈತಿ, ಥರ್ಡ್ ಪಾರ್ಟಿ ಬಿಟ್ಟು ಹೋಗ್ತಾರಾ? ಓಕೆ, ಥರ್ಡ್ ಪಾರ್ಟಿಯಿಂದ ಅಂದ್ರೆ ನಿಮ್ಮ ವ್ಯಕ್ತಿ ಹೊರಗೆ ಬರ್ತಾರಾ, ದೂರ ಬರ್ತಾರಾ? ಸದ್ಯಕ್ಕಿಲ್ಲ. ಅಗೇನ್ ಪೆಂಟೆಕಲ್, ಯಾಕಂದರೆ ದುಡ್ಡು ಅಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ಸು ಆಗಿರ್ಬೋದು, ನೆಸ್ಸರಿನೇ ಇರ್ಬೋದು. ಬಟ್ ನೆಸ್ಸರಿ ಅನ್ನೋದಕ್ಕಿಂತ ಅಲ್ಲಿ ಒಂದು ಸ್ವಲ್ಪ ಬೇಕು ಅನ್ನೋದ್ರಿಂದ ಅವರು ಸ್ವಲ್ಪ ಅದ್ರ ಕಡೆಗೆ ಒಲವು ಜಾಸ್ತಿ ತೋರಿಸ್ತಾರೆ ಅಲ್ಲಿ. ಯಾಕಂದ್ರೆ ಅಲ್ಲಿಂದ ಅವ್ರಿಗೆ ಏನಾದ್ರು ಉಪಯೋಗ ಇರ್ಬೋದು ನಿಮ್ಮ ವ್ಯಕ್ತಿಗೆ. ಥರ್ಡ್ ಪಾರ್ಟಿ ಕಡೆಯಿಂದ ಇದ್ರ ಬಗ್ಗೆ ನಿಮ್ಮ ಕಡೆಗೆ ನಾನು ಆ ಕಡೆನೂ ಭಾಳ ಅವರಿಗೆ ದುಡ್ಡು ಮಾಡ್ಕೊಳೋಂಥ ಒಂದು ಅವಕಾಶಗಳು, ಅಥವಾ ಒಂದು ಅವರು ಗ್ರೋ ಅಪ್ ಆಗೋಕ್ಕೆ ಒಂದು ಅವಕಾಶಗಳು ಹಂಗಿರ್ಬೋದು. ಹಾಗಾಗಿ ಅವರು ಇನ್ನೂ ಸದ್ಯ ಬರೋಂಥ ಮನಸ್ಸು ಮಾಡೋಂಗಿಲ್ಲ ಥರ್ಡ್ ಪಾರ್ಟಿ ಬಿಟ್ಟು. ಸೊ ನೀವೇನು ಮಾಡಬೇಕು, ನನ್ನ ವ್ಯೂವರ್ಸ್ ಇಂಥ ಪರಿಸ್ಥಿತಿ ಒಳಗೆ ಏನು ಮಾಡಬೇಕು? ಹೀಲಪ್ ಮಾಡ್ಕೊಳ್ರಿ. ನೋಡ್ರಿ, ಹೈ ಪ್ರಿಸ್ಟೆಸ್ ಓಕೆ ಏನು ತೆಗಿಯಂಗಿಲ್ಲ. ಓಕೆ, ನಾನು
ಮೆಡಿಟೇಷನ್ ಮಾಡ್ಕೊಳ್ರಿ, ನಿಮಗೆ ನೀವು ಹಿಲಪ್ ಮಾಡ್ಕೊಳ್ರಿ, ನಿಮ್ಮನ್ನು ನೀವು ಎದ್ರೊಳಗಾರ ತೊಡಗಿಸ್ಕೊರಿ, ಏನಾದರೂ ಒಂದು ಕಲಿಕೆ ಒಳಗೆ ನಿಮ್ಮನ್ನು ನೀವು ಹಾಕ್ಕೊಳ್ರಿ, ಏನಾದರೂ ಕಲೀರಿ, ಏನು ಬೇಕಾದ ಕಲೀರಿ. ನಿಮ್ಗೆ ಏನು ಬರಲ್ಲ, ನಿಮ್ಮ ಪ್ಯಾಷನ್ಸ್ ಇಷ್ಟು ದಿನ ಏನು ಬಿಟ್ಟಿದ್ರಿ, ನಿಮ್ಮ ಹಾಬೀಸ್ ಎಲ್ಲನೂ ನೀವು ಸ್ಟಾರ್ಟ್ ಮಾಡ್ಕೊಳ್ರಿ. ಏನೇ ಮಾಡಿರಿ ಎಲ್ಲರ ಮುಂದೆ ಬಂಬಡೆ ಮಾಡ್ಕೊಂತ ಹೋಗಬೇಡ್ರಿ. ಏನೇ ನಿಮ್ಮ ಮನಸ್ಸು ನೋವಿತ್ತ, ಯಾರು ವ್ಯಾಲಿಡ್ ಅದಾರಲ್ಲ ಅವ್ರ ಮುಂದೆ ಅಷ್ಟೇ ಹೇಳ್ರಿ, ನನಗೆ ಹಿಂಗಾತು, ನನಗೆ ಇವ್ರ ಮುಂದೆಲ್ಲ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಕತ್ ಬಿಟ್ಟು ನಿಮ್ಗೆ ಯಾರು ಅಯ್ಯೋಪ್ಪ ಅನ್ನೋರಿಲ್ಲ. ಏನಾದರೂ ಯಾಕಂದ್ರೆ ನೋಡ್ರಿ, ನಿಮ್ಮ ಮನಸ್ಥಿತಿ ಹೆಂಗೈತೆ ಅಂದ್ರೆ ಏನಾರು ಜುಗಾಡ್ ಮಾಡಿ ಇವ್ರು ನಿಂಗೆ ಕರ್ಕೊಂಬರ್ಬೇಕು. ನಾ ಹೆಂಗಾರ ಅಂದ್ರೆ ಏನಂತೀರಿ, ಮುಳ್ಳಿನ ತೆಗಿಬೇಕು. ನಾ ಸುಳ್ಳು ಹೇಳ್ತಾನೆ, ಹೊಡಿತಾನೆ, ಬಡಿತಾನೆ, ಕಳ್ತನ ಏನಾರ ಮಾಡಲಿ ಒಟ್ಟು ನನ್ನ ವ್ಯಕ್ತಿ ನಾವು ಅಲ್ಲಿಂದ ಕರ್ಕೊಂಬರ್ಬೇಕು ಅನ್ನೋದು ಒಂದು ನಿಮಗೊಂದು ಚಲನ ಬಂದಿರ್ಬೇಕಿಲ್ಲ ಒಬ್ಬೊಬ್ಬರಿಗೆ. ಆ ರೀತಿ ಮನಸ್ಥಿತಿನ ಆಗಿರ್ಬೇಕು. ಹಾಗಾಗಿ ನೀವು ಏನಾರು ಮಾಡೋ ಮುಂದೆ ಸ್ವಲ್ಪ ಪ್ರಾಕ್ಟಿಕಲಿ ವಿಚಾರ ಮಾಡಿರಿ. ನಿಮ್ದು ಹಂಗೆ ಒಂದು ಡ್ರೀಮ್ ಲೈಫ್ ಕನಸೊಳಗೆ ನೀವು ಹಿಂಗೆ ಮಾಡಿದ್ದು ಹಿಂಗೆ ಮಾಡ್ಬೋದು, ಎಲ್ಲನೂ ಒಂದು ಸಿನಿಮಾ ಕತೆ ಬರಿಬೋದಲ್ಲ ಹೆಂಗೆ ಬೇಕಾರೆ ಹಂಗೆ ಬರೆಯೋಕ್ಕಾಗಲ್ಲ. ಪ್ರಾಕ್ಟಿಕಲಿ ನೀವು ವಿಚಾರ ಮಾಡಿ ಸೀಕ್ರೆಟಿವ್ಲಿ ಅದ್ರದ್ದು ಒಂದು ನಾಲೆಜ್ ತೊಗೊಂಡು ಅದ್ರದ್ದು ಒಂದು ಬಗ್ಗೆ ತಿಳ್ಕೊಂಡು ನಾ ಏನು ಸ್ಟೆಪ್ ತೊಗೋಬೇಕು ಅಂತಂದು ನೀವು ವಿಚಾರ ಮಾಡಿ ಒಂದು ಮುಂದೆ ಹೆಜ್ಜೆ ಇಡ್ರಿ. ಯಾರ್ದಾದ್ರೂ ಒಬ್ರದ್ದು ಗೈಡೆನ್ಸ್ ತೊಗೊಳಕ್ಕೆ ಅಡ್ಡಿಲ್ಲ. ನೀವು ನಿಮಗೆ ಒಂದು ಸ್ಟಕ್ ಫೀಲ್ ಆಡಿದ್ರೆ, ನಿಮ್ಗೇನೋ ಒಂದು ಐಡಿಯಾ ಮಾಡ್ಕೊಳಕ್ಕೆ ಹೊಂಟಿರಿ, ಈಗ ಅದಕ್ಕೆ ಯಾರ್ದಾದ್ರೂ ಒಬ್ರದ್ದು ಅದ್ರ ಗೊತ್ತಿರೋದು ಒಬ್ರು ಕರೆಕ್ಟ್ ವ್ಯಾಲ್ಯೂ ಇರೋದು ನೀವೊಂದು ಗೈಡೆನ್ಸ್ ತೊಗೊಳ್ರಿ. ಸ್ವಲ್ಪ ಬೇಜಾರು ಹಾಕಿರಿ ಬಟ್ ಏನು ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಟೇಕ್ ಸ್ಟೆಪ್. ತೊಗೊಳಕ್ಕೆ ಹೊಂಟಿರಿ, ವಿಚಾರ ಮಾಡಿ ತೊಗೊಳ್ರಿ. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಇದು ನಿಮ್ಮದೇ ಆದಂಥ ಸ್ಪೇಸು. ಇದು ಇಲ್ಲೇ ಕನ್ನಡ ಒಳಗೆ ಟ್ಯಾರೋ ರೀಡಿಂಗ್ ಸಿಗ್ತದವು, ಏಂಜಲ್ ಗಾರ್ಡನ್ ಸಿಗ್ತೈತಿ, ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಸಿಗ್ತೈತಿ, ನಿಮ್ಮ ರಿಲೇಷನ್ಶಿಪ್ಪಿಗೆ ಗೈಡೆನ್ಸ್ ಸಿಗ್ತೈತಿ, ರೀಡಿಂಗ್ ಸಿಗ್ತದವು. ಸೊ ಅದನ್ನೆಲ್ಲ ನೋಡಿಕೊಂಡು ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸ್ತದನಿ. ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ. ಥ್ಯಾಂಕ್ ಯು.